ಈ ನಡುವೆ ನಿನ್ನೆ ರಾತ್ರಿ ಬರ್ಬರವಾಗಿ ಕೊಲೆಯಾದಂತಹ ರೌಡಿ ಶೀಟರ್ ಬಿಕ್ಲು ಶಿವು ಮರಣೋತ್ತರ ಪರೀಕ್ಷೆ ಕೂಡ ಈಗ ನಡೀತಾ ಇದೆ. ಆತನ ದೇಹದಲ್ಲಿ 40 ಗಾಯಗಳು ಪತ್ತೆಯಾಗಿದಂತೆ. ಇದು ಪ್ರಾಥಮಿಕ ವರದಿ. 40 ಕಡೆ ಹೊಡೆದಿದ್ದಾರಂತೆ. ದೇಹದ 40 ಕಡೆ ಕೊಚ್ಚಿ ಆತನನ್ನು ಕೊಂದಿದ್ದಾರೆ. ತಲೆ ಭಾಗದಲ್ಲೇ 20ಕ್ಕೂ ಹೆಚ್ಚು ಬಾರಿ ಹೊಡೆದಿದ್ದಾರೆ ಅಂತ ಗೊತ್ತಾಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಅಂಶಗಳು ಪ್ರಾಥಮಿಕವಾಗಿ ಗೊತ್ತಾಗಿದೆ. ಇನ್ ಡೀಟೇಲ್ ಆಗಿ PM ರಿಪೋರ್ಟ್ ಬರಬೇಕು. ಅದು ಪೊಲೀಸರ ಕೈ ಸೇರುತ್ತೆ ಸದ್ಯದಲ್ಲೇ. ಮೇಲ್ನೋಟಕ್ಕೆ ಹೇಗೆ ಅಂದರೆ ಒಂದು ಡೆಡ್ ಬಾಡಿಯ ಔಟರ್ ಸರ್ಫೇಸನ್ನು ಚೆಕ್ ಮಾಡಿದಾಗ, ಹೊರಭಾಗವನ್ನು ನೋಡಿದಾಗ ಏನನ್ಸುತ್ತೆ, ಫಸ್ಟ್ ಚೆಕ್ ಮಾಡೋದೇ ಅದು ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಈಗ ಮರಣೋತ್ತರ ಪರೀಕ್ಷೆ ಎಲ್ಲ ಕಂಪ್ಲೀಟ್ ಮುಕ್ತಾಯ ಆಗಿದೆಯಾ? ಪ್ರಾಥಮಿಕ ವರದಿ ಏನು ಹೇಳುತ್ತೆ? ಅರವಿಂದ್, ಮರಣೋತ್ತರ ಪರೀಕ್ಷೆ ಈಗಾಗಲೇ ಮುಕ್ತಾಯ ಆಗಿರುವಂತದ್ದು. ಪ್ರಾಥಮಿಕ ವರದಿಯ ಪ್ರಕಾರವಾಗಿ ಮೃತರ ದೇಹದ ಮೇಲೆ ಹಲವಾರು ಗಾಯಗಳು ಆಗಿವೆ, ಮತ್ತೆ ಮಚ್ಚಿಂದ ಹಲ್ಲೆ ಮಾಡಿರೋದು ಕೂಡ ಪತ್ತೆ ಆಗಿರುವಂತದ್ದು. ಸುಮಾರು 35ರಿಂದ 40ಕ್ಕೂ ಹೆಚ್ಚು ಹಲ್ಲೆ ಮಾಡಿರುವಂತಹ ಗಾಯದ ಗುರುತುಗಳು ಬಿದ್ದಿವೆ. ಅದರಲ್ಲೂ ಪ್ರಮುಖವಾಗಿ ತಲೆಯ ಭಾಗಕ್ಕೆ ಹೆಚ್ಚು ಏಟು ಬಿದ್ದಿರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಆ ರೀತಿಯಾಗಿ ಆ ಕಾಲು ಮತ್ತೆ ಕೈಗಳಿಗೂ ಕೂಡ ಏಟು ಬಿದ್ದಿದೆ, ತಲೆಯ ಭಾಗಕ್ಕೂ ಕೂಡ ಏಟು ಬಿದ್ದಿದೆ, ಎದೆಯ ಭಾಗದಲ್ಲೂ ಕೂಡ ಮಚ್ಚಿನ ಗುರುತಿನ ಹಲ್ಲೆಗಳು ಇರುವಂತದ್ದು. ಈ ರೀತಿ 40ಕ್ಕೂ ಹೆಚ್ಚು ಗುರುತುಗಳು ದೇಹದ ಮೇಲೆ ಇರುವಂತದ್ದು ಪತ್ತೆ ಆಗಿರುವಂತದ್ದು. ವೈದ್ಯರು ಅದನ್ನ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆ ಮಾಡಿ ಗುರುತು ಮಾಡಿರುವಂತದ್ದು. ಈಗ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಅವ್ರ ಹಸ್ತಾಂತರ ಮಾಡೋದಕ್ಕೆ ಮುನ್ನ ಹೋಗಬೇಕಾದ ಒಂದಷ್ಟು ಡಾಕ್ಯುಮೆಂಟ್ಗಳ ವೆರಿಫಿಕೇಶನ್ ಅನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರೌಡಿ ಶೀಟರ್ ಕೊಲೆ ಆಗಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಹಲ್ಲೆ ಆಗಿದೆ ಅನ್ನೋದರಷ್ಟೇ ಅವರು ಪ್ರಾಥಮಿಕವಾಗಿ ದಾಖಲು ಮಾಡ್ಕೊಂಡಿರುವಂತದ್ದು. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಈಗ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದ ಸಿದ್ಧತೆ ನಡೀತಾ ಇರುವಂತದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದು ಕಾನೂನು ಪ್ರಕಾರ ಏನೇನು ಪ್ರಕ್ರಿಯೆಗಳಾಗಬೇಕು ಅದಾಗತ್ತೆ. ಆಮೇಲೆ ಮೃತದೇಹ ಹಸ್ತಾಂತರ ಮಾಡ್ತಾರೆ, ಅಂತ್ಯ ಸಂಸ್ಕಾರ ಆಗುತ್ತೆ. ಬಟ್ ಯಾರು ಕೊಲೆಯ ಹಿಂದಿರ್ತಕ್ಕಂಥವರು, ಯಾವ ಉದ್ದೇಶಕ್ಕೆ ಕೊಲೆಯಾಗಿದೆ, ಇದರ ತನಿಖೆಯನ್ನು ಈಗ ಕೈಗೆತ್ತಿಕೊಂಡಿದ್ದಾರೆ. ಸಂಕಷ್ಟ ಭೈರತಿ ಬಸವರಾಜ್ಗೆ ಈ ಕ್ಷಣಕ್ಕೆ ಫಿಕ್ಸ್ ಅಂತ ಹೇಳ್ಬೋದು.